ಓಲ್ಡ್ ವಿಡಿಯೋ ಫಸ್ಟು ಯಾವುದು ಅಪ್ಲೋಡ್ ಮಾಡಿದ್ದೀನಿ ಅದನ್ನೊಮ್ಮೆ ವಾಚ್ ಮಾಡುವ. ನಾನು ಯಾವ ಥರ ಮಾತಾಡ್ತಿದ್ದೆ, ನಂಗೆ ಕ್ಯಾಮರಾ ಹಿಡಿದು ಮಾತಾಡಲಿಕ್ಕೆ ಕೂಡ ಇದು ಫೋಟೋ ಉಂಟಲ್ಲ ಅಪ್ಪನೊಟ್ಟಿಗೆ ತಗೊಂಡದ್ದು. ಇದು ಕೂಡ ನಂದು 1000 ಜನ ಸಬ್ಸ್ಕ್ರೈಬರ್ ಆಗಿತ್ತು ನೋಡಿ. ನನಗೆ ಮಾತಾಡಲಿಕ್ಕೆ ಬರ್ತಿರ್ಲಿಲ್ಲ. ನನಗೆ ಸುಮಾರು ಜನ ನೆಗೆಟಿವಲ್ಲಿ ಬೈತಿದ್ರು, ಎಷ್ಟು ಸರ್ತಿ ಸೋಗೈಸ್ ಅಂತ ಹೇಳ್ತಿ. ಅದೊಂಥರ ಖುಷಿ. ನಾನು ಇಲ್ಲಿ ಸಹ ನಾನು US ಡಾಲರ್ ಅರ್ನ್ ಮಾಡ್ತೇನೆ ಅಂತ ಹೇಳ್ತೇನೆ. ಅದೊಂದು ಇವರು ದೊಡ್ಡ ಅಣ್ಣ ಹೈ ಮಾಡಿ, ಇನ್ನೊಬ್ರು ಇದ್ದಾರೆ ಅವರನ್ನು ತೋರಿಸ್ತೇನೆ. ಅವರಿಗೆ ಹಳೆತ್ತೆಲ್ಲ ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಮಾರ್ಚ್ 2 ತಾರೀಕಿಗೆ ಯಾರಿಗೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 2ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಅಯ್ಯಂಪ ಪೂವಮ್ಮ ಅಂತ ಹೇಳಿ ಹೆಸರು ಅವ್ರದ್ದು, ಇಂಪ ಪೂವಮ್ಮ ಹೆಸರು ಅಂತ ಗೊತ್ತಿಲ್ಲ ನನಗೆ. ಕಮೆಂಟಲ್ಲಿ ನಾನು ರಾಂಗಾಗಿ ಪ್ರೊನೌನ್ಸ್ ಮಾಡಿದರೆ ಸಾರಿ, ನನಗೆ ಸರಿ ಗೊತ್ತಾಗಲಿಲ್ಲ ನಿಮ್ಮದು ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂತ. ಅವರ ಮಗ ಪ್ರಖ್ಯಾತ್ ಅವ್ರದ್ದು ಬರ್ತ್ಡೇ ಅಂತೆ ಮಾರ್ಚ್ 2ಕ್ಕೆ. ಪ್ರಖ್ಯಾತ್ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಆ್ಯಕ್ಚುಲಿ ಇವತ್ತುಂಟಲ್ಲ 2023ರಲ್ಲಿ ನಾನು ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ ದಿವಸ, ಅಂದರೆ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಅದನ್ನು ಮಾರ್ಚ್ 2ಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿ 3ಕ್ಕೆ ಅಪ್ಲೋಡ್ ಮಾಡಿದ್ದು. ಹಾಗಾಗಿ ನಾನು ಅಂದ್ಕೊಂಡೆ ನಂದು ಓಲ್ಡ್ ವಿಡಿಯೋ ಫಸ್ಟು ಯಾವುದು ಅಪ್ಲೋಡ್ ಮಾಡಿದ್ದೀನಿ ಅದನ್ನೊಮ್ಮೆ ವಾಚ್ ಮಾಡುವ. ನಾನು ಯಾವ ಥರ ಮಾತಾಡ್ತಿದ್ದೆ, ನಂಗೆ ಕ್ಯಾಮರಾ ಹಿಡಿದು ಮಾತಾಡಲಿಕ್ಕೆ ಕೂಡ ಬರ್ತಿರಲಿಲ್ಲ. ಕ್ಯಾಮರಾ ಹಿಡಿದು ಹೇಗೆ ನಿಮ್ಮ ಹತ್ರ ಮಾತಾಡಬೇಕು, ಎಲ್ಲಿ ನೋಡಬೇಕು, ಯಾವ ಥರ ಮಾತಾಡಬೇಕು ಅಂತ ಸಹ ಗೊತ್ತಿರಲಿಲ್ಲ. ಆದರೆ ನನ್ನ ಫಸ್ಟ್ ವೀಡಿಯೋ ಉಂಟಲ್ಲ ಅದನ್ನು ನೋಡುವ. ಅಂದರೆ ನಾನು ಅದನ್ನು 2023 ಮಾರ್ಚ್ 2ಕ್ಕೆ ಶೂಟ್ ಮಾಡಿ ಅದೇ ನೈಟನ್ನು ಎಡಿಟ್ ಮಾಡಿ 3ಕ್ಕೆ ಅಪ್ಲೋಡ್ ಮಾಡಿದ್ದು. ಹಾಗಾಗಿ ನಾನು ಕ್ರಿಯೇಟ್ ಮಾಡಿದ್ದು ಇವತ್ತಾಯ್ತಾ, ಮಾರ್ಚ್ 1ಕ್ಕೆ ಕ್ರಿಯೇಟ್ ಮಾಡಿದ್ದು. ನನ್ನ ID ಆಗಿರ್ಬೋದು, ಇಮೇಲ್ ID ಮತ್ತು ಯೂಟ್ಯೂಬ್ ಚಾನಲ್ ಎಲ್ಲ ಕೂಡ ಇವತ್ತು ಕ್ರಿಯೇಟ್ ಮಾಡಿ ನಾಳೆ ವ್ಲಾಗ್ ಸ್ಟಾರ್ಟ್ ಮಾಡಿ ನಾಡಿದ್ದು ಅಪ್ಲೋಡ್ ಮಾಡಿದ್ದು. ಹಾಗೆ ಆದರೆ ಏನಂತ ಹೇಳಿದರೆ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಮಾರ್ಚ್ 3ಕ್ಕೆ ಅಪ್ಲೋಡಿಂಗ್ ಸ್ಟಾರ್ಟ್ ಆದ್ದು. 3ಕ್ಕೆ ಅಪ್ಲೋಡಿಂಗ್ ಸ್ಟಾರ್ಟ್ ಆದಮೇಲೆ ಮಾರ್ಚ್ 17ಕ್ಕೆ ನನಗೆ 1000 ಸಬ್ಸ್ಕ್ರೈಬರ್ ಅಷ್ಟು ಬೇಗ ಆಗಿದ್ದಾರೆ ಆಯಿತಾ. ಅಂದರೆ ನನಗೆ ಮಾತಾಡಲಿಕ್ಕೆ ಗೊತ್ತಿರಲಿಲ್ಲ, ಹೇಗೂ ಮಾತಾಡಿ ನಿಮ್ಮನ್ನು ಕನ್ವಿನ್ಸ್ ಮಾಡಿ ನಿಮಗೆ ನಾನು ಇಷ್ಟ ಆಗಿ ನನಗೆ ಅಷ್ಟು ಜನ ಸಬ್ಸ್ಕ್ರೈಬರ್ ಅಷ್ಟು ಬೇಗ, ಅದೊಂದು ಖುಷಿ. ಹಾಗೆ ಒಂದು ಚಿಕ್ಕ ಹೆಜ್ಜೆ ಸ್ಟಾರ್ಟ್ ಮಾಡಿದ್ದು, ಇವಾಗ ಇಷ್ಟು ಜನರು 30,000 ಜನಕ್ಕೆ ತಲುಪಿದ್ದೀರಾ ಅಂದರೆ ಒಂಥರ ಖುಷಿ. ಆದರೆ ನಾನು ಹೇಗಂದರೆ ನಂದಿದು ಪಾರ್ಟ್ ಟೈಮ್ ಆಯಿತಾ. ನಾನು ಅಗ್ರಿಕಲ್ಚರ್ ಜಾಸ್ತಿ ಮಾಡ್ತೇನೆ, ಅದರಲ್ಲಿ ಸ್ವಲ್ಪ ನಿಮಗೆ ಹೇಳ್ತೇನೆ ಅಷ್ಟೇ. ದಿವಸದ 12 ಗಂಟೆ ನಾನು ವರ್ಕ್ ಮಾಡಿದರೆ ಅದರಲ್ಲಿ ಒಂದು 10ರಿಂದ 15 ನಿಮಿಷದ ಒಳಗಡೆ ನಾನು ನಿಮಗೆ ವ್ಲಾಗ್ ಹಾಕುವಂಥದ್ದು. ಹಾಗಾಗಿ ನನಗೆ ತುಂಬ ಸಬ್ಸ್ಕ್ರೈಬರ್ಸ್ ಆಗಲಿಲ್ಲ ಅಂತೇಳಿ ಬೇಜಾರಿಲ್ಲ. ಇಷ್ಟು ಜನ ಇದ್ದೀರಿ, 30,000 ಜನರನ್ನು ಒಮ್ಮೆ ಇಮ್ಯಾಜಿನ್ ಮಾಡಿದರೆ ಎಷ್ಟು ಜನ ಆಗ್ತಾರೆ ಅಲ್ಲ. ಹಾಗೆ ಅದೊಂದು ಖುಷಿ. ಹಾಗೆ ನಾನು ನನ್ನ ಫಸ್ಟ್ ಡೇ ವ್ಲಾಗ್ ಮಾಡಿದ್ದೆಲ್ಲ ಅದನ್ನೊಮ್ಮೆ ನೋಡುವ ನಮ್ಮ ಟಿವಿಯಲ್ಲಿ. ನನಗೆ ಒಂಥರ ಎಂಬಾರೆಸ್ ಆಗ್ತಾ ಉಂಟು. ಯಾಕೊತ್ತುಂಟಾ, ನನಗೆ ಮಾತಾಡಲಿಕ್ಕೆ ಬರ್ತಿರಲಿಲ್ಲ. ಫೋನ್ ಹೀಗೆ ಹಿಡಿದು ಇಲ್ಲೆಲ್ಲ ನೋಡಿ ಮಾತಾಡ್ತಿದ್ದೆ. ನೋಡು ಬನ್ನಿ. ಇದು ಫೋಟೋ ಉಂಟಲ್ಲ ಅಪ್ಪನೊಟ್ಟಿಗೆ ತಗೊಂಡದ್ದು. ಇದು ಕೂಡ ನಂದು 1000 ಜನ ಸಬ್ಸ್ಕ್ರೈಬರ್ ಆಗಿತ್ತಲ್ಲ ಆ ದಿವಸ ತಗೊಂಡ ಫೋಟೋ. ಅಪ್ಪನೊಟ್ಟಿಗೆ ತಗೊಂಡದ್ದು. ಅವರೊಂದು ಕಡೆ ಹೋಗಲಿಕ್ಕೆ ರೆಡಿಯಾಗಿದ್ದರು, ಹಾಗೆ ಅವರೊಟ್ಟಿಗೆ ತಗೊಂಡ ಫೋಟೋವನ್ನು ಅದನ್ನೇ ನಾನು ಮತ್ತೆ DPಗೆ ಹಾಕ್ಕೊಂಡು ಬಿಟ್ಟದ್ದು. ಅದು ನನಗೆ ತುಂಬ ಇಷ್ಟದ ಫೋಟೋ. ಅದನ್ನು ನಾನು ಲೈಫ್ ಟೈಮ್ ಹಾಗೆ ಇಟ್ಕೊಂಡಿರ್ತೇನೆ, ಚೇಂಜ್ ಮಾಡೋದಿಲ್ಲ. ಹಾಗೆ ಮತ್ತು ಇದೇ ಡ್ರೆಸ್ಸಲ್ಲಿ ಕೂಡ ನಾನು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಆಯಿತಾ. ಇದು ನೋಡಿ ನನ್ನ ಚಾನಲ್. ನಾನು ಮದುವೆ ಆದಮೇಲೆ ನಂದು ಇದು ಪ್ರೊಫೈಲನ್ನು ಹಾಕಿದ್ದು. ನನಗೆ ಅಲ್ಲಿ ತನಕ ಹಾಕಲಿಕ್ಕೆ ಸಹ ಗೊತ್ತಿರಲಿಲ್ಲ. ನಂದು ಫಸ್ಟ್ ವಿಡಿಯೋ ಆಯಿತಾ ಇದು ನೋಡಿ. ನನಗೆ ಮಾತಾಡಲಿಕ್ಕೆ ಬರ್ತಿರಲಿಲ್ಲ. ನನಗೆ ಇದು ಯಾವ ಗೊತ್ತಾ, 2 ಇಯರ್ಸ್ ಹೇಗೋ ಅಂತ ಉಂಟು ನೋಡಿ. ನಾನು ಬೆಳಗ್ಗೆ ನನಗೆ ಅದನ್ನು ಇಂಟ್ರೋ ಕೊಡಲಿಕ್ಕೂ ಬರ್ತಿರಲಿಲ್ಲ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಅಂತ ಹೇಳಿ ಮಾತಾಡ್ತಾನಲ್ಲ, ಅದು ಬರ್ತಿರಲಿಲ್ಲ ನನಗೆ ಮಾತಾಡಲಿಕ್ಕೆ. ನಾನು ಸ್ಟಾರ್ಟಿಂಗ್ ಒಟ್ಟು ಹೇಗೋ ಒಂದು ನನಗೆ ಕಂಫರ್ಟೇಬಲ್ ಆಗಬೇಕಿತ್ತು, ಅಂದರೆ ಮಾತಾಡಿ ಸ್ಟಾರ್ಟ್ ಆಗಬೇಕಿತ್ತು ಅಷ್ಟೇ. ಹಾಗಾಗಿ ಹೇಗೋ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿ ಬಿಡ್ತಾ ಇದ್ದೆ. ಇದು ಅಂಜಲಿ ಬರ್ತಾ ಇದ್ದಾಳೆ ಹಿಂದೆಯಿಂದ. ಅಂಜಲಿ ಇದ್ಲು ಆಗ ನಂಗೆ ಫೋನ್ ಹಿಡ್ಕೊಂಡು ಹೇಗೆ ಹೋಗಬೇಕು ಅಂತ ಸಹ ಗೊತ್ತಿರಲಿಲ್ಲ. ನೋಡಿ ಅಂತೆ ಇದು ನೋಡಿ, ನನ್ನ ಕುತ್ತಿಗೆ ಎಷ್ಟು ಮೇಲೆ ಮಾಡಿ ಮಾತಾಡ್ತಿದ್ದೇನೆ ನಾನು ಅಂತ. ನನಗೆ ನೋಡುವಾಗಲೇ ನೋವಾಗ್ತದೆ ಕೊಳ್ಳಿ, ಇದು ಕುತ್ತಿಗೆ ಎಷ್ಟು ನೋವು.
ಮತ್ತು ನೋಡಿ ನಾನು ಒಂದು ಸೈಡಲ್ಲಿ ಮಾತಾಡ್ತಿದ್ದೆ, ನಂಗೆ ಅಷ್ಟು ಗೊತ್ತಿರಲಿಲ್ಲ ಹೇಗೆ ಮಾತಾಡೋದು ಅಂತ. ಫೋನ್ ಕೂಡ ತುಂಬ ಶೇಕ್ ಆಗ್ತಾ ಉಂಟು. ನಾನು ಹೀಗೆ ಮಾಡಿ ಮಾತಾಡ್ತಿದ್ದೆ, ನನಗೆ ಸರಿ ಮಾತಾಡಲಿಕ್ಕೆ ಗೊತ್ತಿರಲಿಲ್ಲ ಆಯಿತಾ. ಯಾರು ಕೂಡ ನಗಡಬೇಡಿ, ನಗಡಿದ್ರೂ ತೊಂದರೆ ಇಲ್ಲ, ನನಗೆ ನೋಡೋ ನಗು ಬರ್ತದೆ. ಹೇರ್ ಆಗ ದಪ್ಪ ಇತ್ತು ನನಗೆ, ನಾನು ಯಾವಾಗಲೂ ಕೂದಲನ್ನು ನೇಯ್ತಿದ್ದೆ ನೋಡಿ ಅಂತೆ. ಬೆಳಗ್ಗೆ ಬಜಾವ್ ತರಲಿಕ್ಕೆ ಹೋಗ್ತಿದ್ದೆ ಅಲ್ಲ, ಆವಾಗದದು ವ್ಲಾಗ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ದೆ ವ್ಲಾಗ್ ನಾನು. ದೂರ ನೋಡಿ ಹಿಂದೆಂದ ನಲಿತಾ ಇದ್ದಾನೆ. ಈಗ ಅಷ್ಟು ದೂರ ಹೋಗಿ ಬಜಾವ್ ತರೋದಿಲ್ಲ ನಾವು. ಸೊ ನನ್ನ ಅಪ್ಪ ನೋಡಿ ಇಲ್ಲಿ ರಾಶಿ ಮಾಡ್ತಾ ಇದ್ದಾರೆ. ಒಂದು ರಾಶಿ ಇದು, ಇನ್ನೊಂದಲ್ಲಿ ನೋಡಿ ಎರಡೆರಡು ಕಟ್ಟ ತಗೊಂಡು ಬರ್ತಿದ್ದೆ ಗೈಸ್. ಆಗ ನಾನು ಒಬ್ಳೇ, ಅಷ್ಟು ಸ್ಟ್ಯಾಮಿನಾ ಈಗ ಇಲ್ಲ ನನಗೆ, ಅಷ್ಟು ಶಕ್ತಿ ಕೂಡ ಇಲ್ಲ ನೋಡಿ. ಸ್ಟಾರ್ಟಿಂಗಲ್ಲಿ ಇದು ಹೇಳಿದೆ ನಾನು, ಅಯ್ಯೋ ದೇವ್ರೇ. ಕಂಟೇಶ ಅಂತ ಟಿಂಕಿಗೆ ಒಂದು ಮೊಟ್ಟೆ ಕೂಡ ಸಿಕ್ಕಿತ್ತು ನನಗೆ ಸ್ಟಾರ್ಟಿಂಗ್ ಲಾಗಲ್ಲೇ. ಅದು ಇದರದ್ದು ಕಾಡು ಕೋಳಿದು ಮೊಟ್ಟೆ ಅಂತ ಅಪ್ಪ ಹೇಳಿದರು. ಮತ್ತು ನನಗೆ ಸಹ ಗೊತ್ತಿರಲಿಲ್ಲ, ನಾನು ಸಹ ಫಸ್ಟ್ ಟೈಮ್ ನೋಡಿದ್ದು ನೋಡಿ. ನನಗೆ ಲಾಗಲ್ಲಿ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ, ನಾನು ಫೋನನ್ನು ಇಟ್ಕೊಂಡು ಎಲ್ಲಿ ಮಾತಾಡ್ತಿದ್ದೇನೆ ನೋಡಿ. ಸ್ಟಾರ್ಟಿಂಗ್ ವ್ಲಾಗಲ್ಲಿ ನಾನು ಉಂಟಲ್ಲ ಸೊ ಗೈಸ್ ಅಂತ ಹೇಳ್ತಿದ್ದೆ. ನನಗೆ ನಿಜವಾಗಿ ವ್ಲಾಗನ್ನು ಒಂದು ಮಾತು ಸ್ಟಾರ್ಟ್ ಆದಮೇಲೆ ಎಲ್ಲಿ ನಿಲ್ಲಿಸಬೇಕು ಅಂತ ಗೊತ್ತಿರಲಿಲ್ಲ. ನಿಲ್ಲಿಸಿ ಆದಮೇಲೆ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಸಹ ಗೊತ್ತಿರಲಿಲ್ಲ. ಅದು ನನ್ನಷ್ಟಕ್ಕೆ ಕಲಿತಾ ಹೋದ್ದು ನಾನು. ಆಗ ನನಗೆ ಸುಮಾರು ಜನ ನೆಗೆಟಿವಲ್ಲಿ ಬೈತಿದ್ರು, ಎಷ್ಟು ಸರ್ತಿ ಸೋ ಗೈಸ್ ಅಂತ ಹೇಳ್ತಿ ಹಾಗೆ ಹೀಗೆ ಅಂತ. ಬಟ್ ಅವರಿಗೆ ಗೊತ್ತಿಲ್ಲ ನಾನು ಸ್ಟಾರ್ಟಿಂಗ್ ಕಲಿತಿದ್ದೇನೆ ಅಂತೇಳಿ. ಅದು ಅಭ್ಯಾಸ ಆಗ್ತಾ ನೋಡಿ ಈಗ ಇಷ್ಟು ಮಾತಾಡಲಿಕ್ಕೆ ಕಲ್ತಿದ್ದೇನೆ. ಅಯ್ಯೋ ಎಲ್ಲರನ್ನು ಸಹ ನಾನು ಮಿಸ್ ಮಾಡ್ಕೊಳ್ತಿದ್ದೇನೆ. ಈ ಕೋಳಿ ಎಷ್ಟು ಜನ ಇದ್ರು ಆವಾಗ ನಮ್ಮ ಮನೆಯಲ್ಲಿ. ಪುಟ್ಟಕ್ಕ ಕರು ಹಾಕಿದ್ಲಷ್ಟೇ ಆ ಟೈಮಲ್ಲಿ. ಸೊ ಇವರು ನನ್ನ ಹ್ಯಾಪಿ ಫ್ಯಾಮಿಲಿ. ತುಂಬ ಬಿಸಿ ಬರ್ತಾ ಇತ್ತು, ಮುಖ ಕೊಡ್ತಿದ್ದೆ. ನನಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿರಲಿಲ್ಲ ಗೈಸ್. ಇದು ನೋಡಿ, ಇಷ್ಟು ಜನರಿಗೆ ಕುಡಿಲಿಕ್ಕೆ ಕೊಡಬೇಕಿತ್ತು ಬೆಳಿಗ್ಗೆ. ತಪ್ಪಿ ನೋಡಿ, ತಪ್ಪಿ ಆಗನೇ ಇದ್ಲು. ತಪ್ಪಿಗೆ ವಾಯ್ಸ್ ಇರಲಿಲ್ಲ ಆಗ, ಈಗ ವಾಯ್ಸ್ ಉಂಟು. ತಪ್ಪಿ ಆಗ ಮಸ್ತ್ ಪಾಪ ಇದ್ಲಾಯ್ತಾ, ಈಗ ಭಯಂಕರ ಜೋರವಳು. ಹಾಲಿನ ಪಾತ್ರೆ ಎಲ್ಲ ಮಗ್ಚಿ ಆಗ್ತಾಳೆ, ಅಷ್ಟು ಜೋರಾಗಿದ್ದಾಳೆ ಟಪ್ಪಿ. ದನಗಳನ್ನು ಡೈಲಿ ಸ್ನಾನ ಮಾಡಿಸ್ತಿದ್ದೆ, ಅಷ್ಟು ಶಕ್ತಿ ಈಗ ನನಗೆ ಇಲ್ಲ ಗೈಸ್. ನಾನು ಹೇಗೆ ಆಗಿದ್ದೇನೆ ಅಂತ ಗೊತ್ತಿಲ್ಲ ನನಗೆ. ಇದು ಅಮ್ಮು ಇದು ಅಪ್ಪ ನಾನು ಕರ್ಕೊಂಡೋಗಿ ಬಿಡ್ತಿದ್ದೆ. ಅಪ್ಪನಿಗೆ ಇಷ್ಟು ಲಾಂಗ್ ಹೇರ್ ಇತ್ತು ನೋಡಿ ಅಂತೆ. ನಾನು ಸ್ಕೂಟಿಯಲ್ಲಿ ಅವ್ರನ್ನ ಕರ್ಕೊಂಡೋಗಿ ಬಿಡ್ತಿದ್ದದ್ದು. ಆಮೇಲೆ ಅಪ್ಪನ ಹತ್ರ ಫೋನ್ ಕೊಟ್ಟ, ಅಪ್ಪ ವ್ಲಾಗ್ ಮಾಡಿ ಅಂತ ಹೇಳಿದ್ದು. ಅವ್ರು ನೋಡಿ ಫೋನನ್ನೇ ಯಾವ ಥರ ಇಡ್ತಿದ್ದಾರೆ ಅಂತ. ನನಗೆ ಆವಾಗ ಎಡಿಟಿಂಗ್ ಸಹ ಅಷ್ಟು ಬರ್ತಿರಲಿಲ್ಲ. ನಂದು ಕುತ್ತಿಗೆ ನೋಡಿ ನನಗೆ ನೋವು ಆಗ್ತಾ ಉಂಟು ಅಂತ ಇದು ನೋಡಿಯೇ. ನನಗೆ ಫೋನ್ ಇಡಲಿಕ್ಕೆ ಗೊತ್ತಿರಲಿಲ್ಲ ಅಂತ ಆವಾಗ. ಫೋನನ್ನೇ ನೋಡ್ಕೊಂಡು ಹೋಗ್ತಿದ್ದೆ. ಶಾಣಕ ಮತ್ತು ಆಂಜಲ್ ಇದ್ದಾಳ. ಕೂರ ನೋಡಿ ವಾಟರ್ ಥೆರಪಿ ಆಗಲೇ ಮಾಡ್ತಾ ಇದ್ದ. ವಾಟರ್ ಥೆರಪಿ ಆಗಲೇ ಮಾಡ್ತಿದ್ದೆ ಇವ. ಕೆಳಗೆ ತೋಟಕ್ಕೆ ಹೋಗಿದ್ದೆ ಮೋಸ್ಟ್ಲಿ ಹುಲ್ಲು ಇರಲಿಕ್ಕೆ. ನಾನು ಅಪ್ಪ ಸಹ ಬಂದರು ಒರೆಸ್ಲಿಕ್ಕೆ. ಸಂಜೆದು ಕುಡಿಲಿಕ್ಕೆ ನೋಡಿ. ಈಗ ಅವನು ಕೇಚು ಮುನ್ನ ಕೂಡ ಇದ್ದ ಅವಾಗ. ಸೊ ಹೇಗೆ ಅನಿಸಿತು ನಿಮಗೆ ನನ್ನ ಫಸ್ಟ್ ವಿಡಿಯೋ? ಯಾರಾದರೂ ನೋಡಲಿಲ್ಲ ಅಂತ ಹೇಳಿದರೆ ಹೋಗಿ ನೋಡಿ. ನನ್ನ ಸ್ಟಾರ್ಟಿಂಗ್ ವೀಡಿಯೋಸಲ್ಲಿ ನಾನು ಹೇಗೆ ಮಾತಾಡ್ತಿದ್ದೆ, ನನಗೆ ಮಾತಾಡಲಿಕ್ಕೆ ಬರ್ತಿರಲಿಲ್ಲ. ಒಂದು ಹೀಗೆ ಮಾಡಿ ಮಾತಾಡ್ತಿದ್ದೆ, ಇನ್ನೊಂದು ಕ್ಯಾಮರಾ ಇಲ್ಲಿ ಫೋಕಸ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ, ಇನ್ನೊಂದು ಫೋನನ್ನು ನೋಡೋದೇ ಮಾತಾಡಲಿಕ್ಕೆ ಬರ್ತಿಲ್ಲ. ಅಂದರೆ ಇವಾಗ ನಾನು ನಡ್ಕೊಂಡು ಹೋಗ್ತೇನಲ್ಲ, ಮುಂಚೆ ನಡ್ಕೊಂಡು ಹೋಗುವಾಗ ಸಹ ಕ್ಯಾಮರಾ ನೋಡಿಕೊಂಡೇ ಹೋಗೋದು, ಹಾಗೆ ಇತ್ತು.
ಅಲ್ಲಿಂದ ಇಲ್ಲಿ ತನಕ ಬಂದದ್ದು ಎಲ್ಲ ಕೂಡ ಕಲಿಯೋದ್ರಲ್ಲೇ ಸಿಗುವಂಥದ್ದು ನಮಗೆ. ಯಾರು ಕೂಡ ಸ್ಟಾರ್ಟಿಂಗಿಂದಲೇ ಅಂದರೆ ಫಸ್ಟ್ ಪ್ರಾರಂಭದಿಂದಲೇ ನೋಡಿ ಯಾರಿಗೆ ಸಹ ಚೆಂದ ಮಾತಾಡಲಿಕ್ಕೆ ಬರೋದಿಲ್ಲ. ಮಾತಾಡ್ತಾ ಕಲಿತಾ ಇಲ್ಲಿ ತನಕ ತಲುಪೋದು. 0ಇಂದ 30,000 ತನಕ ತಲುಪಿದ್ದೇನೆ ಅಂತೇಳಿದ್ರಿ ಏನೋ ಒಂಥರ ಖುಷಿ ನನಗೆ. ಐ ಥಿಂಕ್ ಏನು ಗೊತ್ತುಂಟ, ನಮ್ಮ ಫ್ಯಾಮಿಲಿಯಲ್ಲೇ ನಾನೇ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯೂಟ್ಯೂಬಿಂದ ಅರ್ನಿಂಗ್ಸ್ ಮಾಡ್ತಿರುವವಳು ಅಂತ ಹೇಳಿದರೆ ನಾನೇ. ಅದೊಂಥರ ಖುಷಿ. ನಾನು ಎಲ್ಲಿಯೂ ಸಹ ನಾನು US ಡಾಲರ್ ಅರ್ನ್ ಮಾಡ್ತೇನೆ ಅಂತ ಹೇಳ್ತೇನೆ. ಅದಕ್ಕೆಲ್ಲರೂ ಕೂಡ ನೀವೇ ಕಾರಣ. ಅದಕ್ಕೆ ಅಷ್ಟು ಹೆಮ್ಮೆಯಿಂದ, ಅಷ್ಟು ಖುಷಿಯಿಂದ, ಅಷ್ಟು ಗರ್ವದಿಂದ ಹೇಳ್ತೇನೆ ಅಂತ ಹೇಳೋದಕ್ಕೆ ನೀವು ಯಾವಾಗಲೂ ನೋಡಿ ನನಗೆ ಸಪೋರ್ಟ್ ಮಾಡೋದಕ್ಕೆ ಕಾರಣ. ತುಂಬ ಖುಷಿ ಅಂತ ಅನ್ನಿಸ್ತದೆ ನನಗೆ. ನಿಮ್ಮೆಲ್ಲರ ಸಪೋರ್ಟ್ ಇದೇ ಥರ ಇರಲಿ. ಹಾಗೆ ಬದಲಿಸುವ ಅಂತ ಬಂದರೆ 11 ಗಂಟೆಗೆ ನೀರಿಗೆ ಬಂದಿದ್ದಾರೆ. ಹಾಗೆ ಇವರನ್ನೊಮ್ಮೆ ನೀರು ಕುಡಿಸಿ ಮೇಲೆ ಕರ್ಕೊಂಡೋಗಿ ಕಟ್ಟಬೇಕು. ಎಂತ ಗೊತ್ತುಂಟಾ, ಅಪ್ಪ ನೀನೆ ಮೆಡಿಸಿನ್ ತರಲಿಕ್ಕೆ ಅಂತ ಹೇಳಿ ಅಚ್ಚಕ್ಕನ ಮನೆಗೆ ಹೋಗಿದ್ದಾರೆ. ಅವರು ಇವತ್ತು ಮಧ್ಯಾಹ್ನಕ್ಕೆ ತಲುಪ್ತಾರೆ. ಅವ್ರಿಗೆ ಗೊತ್ತಿಲ್ಲ ಗಣಿ ಮನೆಯಲ್ಲಿಲ್ಲ ಅಂತ. ಗಣಿ ಕ್ರಿಕೆಟಿಗೆ ಹೋಗಿದ್ದಾರೆ ಆಯಿತಾ. ನಾನು ಒಬ್ಬಳಿದ್ದೇನೆ ಮನೇಲಿ. ಈಗ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ನಾನು ಹೋಗ್ಬೇಕು 12 ಗಂಟೆ ಹೊತ್ತಿಗೆ. 12 ಗಂಟೆಗೆ ಹೊತ್ತಿಗೆ ಹೋಗ್ಬೇಕಂತ ಯೋಚನೆ ಮಾಡ್ತಾಯಿದ್ದೆ. ಈಗ ನನ್ನ ಅಣ್ಣ ಮೆಸೇಜ್ ಹಾಕಿದ್ದೀನಿ ಬರ್ತಾ ಇದ್ದೀನಿ ಅಂತ. ಅಣ್ಣ ಅಂದರೆ ಚಿಕ್ಕಮ್ಮನ ಮಗ. ಬಹುಶಃ ಅವ್ರದ್ದು ಮನೆಯದು ಒಕ್ಕಲುಂಟು ಈ ತಿಂಗಳಲ್ಲಿ, ಅದಕ್ಕೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬರೋದಾ ಅಂತ ಅಂದ್ಕೊಳ್ತಿದ್ದೇನೆ. ಸರಿ ಗೊತ್ತಿಲ್ಲ ನನಗೆ. ನಾನೆಂತ ಮಾಡಲಿ, ಅಯ್ಯೋ ದೇವರೇ, ಅಂದರೆ ನಾನು ಎನಿಸಿದ್ದೆ ಅಪ್ಪನ ಹೋಗಿ ಕರ್ಕೊಂಡು ಬರುವ ಅಂತ. ಈಗ ಇವರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಸಹ ನನಗೆ ಗೊತ್ತಿಲ್ಲ. ಅಪ್ಪನ ಎಷ್ಟೊತ್ತಿಗೆ ಕರ್ಕೊಂಡು ಬರ್ಲಿಕ್ಕೆ ಗೊತ್ತಿಲ್ಲ. ಅಪ್ಪ ಗಣಿ ಬರ್ತಾರೆ ಅಂತೇಳಿ ಅಲ್ಲಿ ಕಾಯ್ತಿರ್ತಾರೆ. ಅಪ್ಪನಿಗೆ ಗೊತ್ತಿಲ್ಲ. ಬಸ್ ಹತ್ತಿ ಆಗಿ ಅಚ್ಚಕ್ಕ ನಂಗೆ ಕಾಲ್ ಮಾಡಿದ ಮೇಲೆ ಅವಳಿಗೆ ಹೇಳಿದೆ ಗಣಿ ಇಲ್ಲ ಅಂತ. ಹಾಗೆ ನೋಡುವ ಎಂತಾಗ್ತದೆ ಅಂತ. ಅಣ್ಣ ಬಂದಿದ್ದಾರೆ ನೋಡಿ, ನಂದು ಇವರು ದೊಡ್ಡ ಅಣ್ಣ. ಹೈ ಮಾಡಿ. ಇನ್ನೊಬ್ರು ಇದ್ದಾರೆ, ಅವರನ್ನು ತೋರಿಸ್ತೇನೆ. ಅವರಿಗೆ ಹಳೆತ್ತೆಲ್ಲ ಸಾಮಾನು ಕೊಂಡೋಗೋದು ಒಂದು ಉಂಟು. ಹಾಗೆ ಎಂತ ಉಂಟು ಅಂತ ಟಗದಲ್ಲಿ ಹುಡುಕ್ತಿದ್ದಾರೆ. ಅವರಿಗೆ ಎಂತ ಹೇಳಿ, ಅದು ನಿಮ್ಮದು ಹಾಬಿ? ಅದು ಹಳೆ ಐಟಮ್ಸ್ ಇರ್ತದಲ್ಲ, ಅಂದರೆ ಈ ಗ್ಯಾಸ್ ಲೈಟು ಅಂಥದ್ದು ಇಂಥದ್ದೆಲ್ಲ ಇರ್ತದಲ್ಲ, ಅಂಥದ್ದು ಇವರಿಗೆ ಬೇಕಂತೆ. ಇದಕ್ಕೆ ನಮ್ಮ ಅಟ್ಟದಲ್ಲಿ ಎಂತ ಉಂಟು ಅಂತ ಹುಡುಕುದು ಇವರು. ಇವರು ಅಣ್ಣ ನನ್ನ ಚಿಕ್ಕಮ್ಮನ ಮಕ್ಕಳು, ಅಂದರೆ 2 ಅಣ್ಣನವ್ರು ಬಂದಿದ್ದಾರೆ. ಅಮ್ಮನ ಸ್ವಂತ 2 ತಂಗಿಯ ಒಬ್ಬೊಬ್ಬರು ಮಕ್ಕಳು. ಹಾಗೆ ಇವರು ಅಪ್ಪನ ಹತ್ರ ಈಗ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಅಟ್ಟದಲ್ಲಿ ಯಾವುದೆಲ್ಲ ಐಟಮ್ಸ್ ನೋಡಿದ್ದಾರೆ ಕೊಂಡೋಗಲಿಕ್ಕೆ. ಹಳೆತ್ತು, ನಮ್ಮ ಮನೆಯಲ್ಲಿ ಇದು ಗ್ಯಾಸ್ ಲೈಟ್ ಉಂಟು, ಆಮೇಲೆ ಇಟ್ಟಿಗೆ ಮಾಡುವಂಥ ಮಿಷಿನ್ ಉಂಟು, ಮತ್ತು ಈಸಿ ಚೇರ್ ಉಂಟು. ಅದೆಲ್ಲ ಇವರಿಗೆ ಬೇಕಂತ ಈಗ ಅಪ್ಪನ ಹತ್ರ ಇವರು ಅಪ್ಲಿಕೇಶನ್ ಹಾಕ್ತಿದ್ದಾರೆ ಎಂತೆಲ್ಲ ಬೇಕು ಅಂತ ಹೇಳಿ. ಆಯಿತು, ಚಹಾ ಕುಡಿದು ಹುಲ್ಲಿಗೆ ಬಂದೆ. ಅಣ್ಣನವ್ರು ಬಂದಿದ್ರಲ್ಲ, ಅವ್ರು ಹೋಗಿ ಆಯಿತು. ಅವರು ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಚಹಾ ಕುಡಿದು ಹೋದ್ರು. ಅವರು ಬೇಗ ಹೋಗಿದ್ದಾರೆ, ಅಂದರೆ ಅವರಿಗೆ ಮನೆಗೆ ಹೋಗಿ ಅಲ್ಲಿಂದ ಮಂಗಳೂರಿಗೆ ಹೋಗಬೇಕು. ಅವರು ಒಬ್ಬರು ಅಣ್ಣ ಮಂಗಳೂರಲ್ಲಿ ಜಾಬ್ ಮಾಡೋದು. ಹಾಗೆ ಇನ್ವಿಟೇಷನ್ ಕೊಡಲಿಕ್ಕೆ ಬಂದದ್ದು. ಅವ್ರದ್ದು ಮನೆ ಹೋಗ್ಲುಂಟು, ಹಾಗೆ ಹೋಗ್ಲಿಕ್ಕೆ ಉಂಟು. ನಾನು ನಿನ್ನೆ ಸಾರಿ ಹೊಲಿಸ್ಲಿಕ್ಕೆ ಕೊಟ್ಟಿದ್ದೇನೆ ಹೋಗಿ. ಆಶಮ್ಮ ನನಗೆ ಸಾರಿ ಕೊಟ್ಟಿದ್ರು, ಒಂದು ಗ್ರ್ಯಾಂಡ್ ಸಾರಿ ನಂದು ಮದುವೆಗೆ ಅಂತ ಹೇಳಿ. ಅದನ್ನು ಉಡಬೇಕು ಅಂತ ಹೇಳಿ ಪ್ಲ್ಯಾನಲ್ಲಿದ್ದೇನೆ. ನೋಡುವ, 2-3 ಸಾರಿ ಅದರೊಟ್ಟಿಗೆ ಸಹ ಕೊಟ್ಟಿದ್ದೇನೆ. ಹೊಲಿದು 1 ವಾರದಲ್ಲಿ ಕೊಡ್ತೇನೆ ಹೇಳ್ತಾರೆ. ಅವರು ಕೂಡ ನನ್ನ ಸಬ್ಸ್ಕ್ರೈಬರ್ ಆಯಿತಾ, ಟೈಲರ್ ಅಕ್ಕ. ಟೈಲರ್ ಅವರಿಗೆ ಹಾಗೆ ಹೇಳೋದಲ್ವಾ. ತುಂಬ ಚೆಂದ ಮಾತಾಡಿಸಿದ್ರು. ಮತ್ತು ನಮ್ಮ ಮನೆಯಲ್ಲಿ ಬಸಳೆ ಆಗ್ತದೆ ಅಂತ ಹೇಳಿ ಅವರು ಮೊನ್ನೆಮ್ಮೆ ಇವ್ರ ಹತ್ರ ತರಲಿಕ್ಕೆ ಹೇಳಿದರು. ಹಾಗೆ ಗಣಿ ಕೊಂಡೋಗಿ ಕೊಟ್ಟಿದ್ದರು. ಬಸಳೆ ಸೂಪರ್ ಆಯಿತು ಅಂತ ಹೇಳಿದರು ಅವರು. ಹಾಗೆ ಅಂದರೆ ಅವರು ನನ್ನ ವ್ಲಾಗ್ ನೋಡ್ತಾರೆ, ಹಾಗಾಗಿ ತುಂಬ ಖುಷಿ ಆಯಿತು. ಇವ್ರ ಹತ್ರ ಹೇಳಿರಂತೆ ಹೊಲಿತೇನೆ ಅಂತ. ಹಾಗಾಗಿ ನನ್ನದೊಂದು 5-6 ಸಾರಿ ಇತ್ತು ಸ್ಟಾಕ್. ಅದು ಮದುವೆಯಲ್ಲಿ ಸಿಕ್ಕಿದ್ದು, ಇನ್ಯಾರು ಗಿಫ್ಟ್ ಕೊಟ್ಟದೆಲ್ಲ ಇತ್ತು. ಆ ಸಾರಿಯನ್ನೆಲ್ಲ ಒಂದು 5 ಸಾರಿಯೇನೋ ಇತ್ತು, ಅದನ್ನೆಲ್ಲ ಕೊಟ್ಟು ಬಿಟ್ಟು ಬಂದಿದ್ದೇನೆ ನಿನ್ನೆ ಸಂಜೆ ಹೋಗಿ. ಹಾಗೆ ಹಂಗ ಬಂದಿತ್ತಾಯ್ತಾ. ನಾನು ಓಡಿಸಿ ಬಂದೆ. ನಾನು ಓಡಿಸುವಾಗ ಅವ್ರ ಮನೆ ಹತ್ರ ಹೋಗಳ್ತಿದ್ದಾರೆ ಇವರು. ಈಗೆಂತಕ್ಕೆ ಬಂದದ್ದಾ ಟಿಂಕಿ? ಈಗೆಂತಕ್ಕೆ ಬಂದದ್ದು? ಕೊಡ್ಬಿಡುವ ನಿಂಗೆ ಪೆಟ್ಟು? ಬರಲೇ ಇಲ್ಲ ಇಬ್ಬರು ಕೂಡ. ಮತ್ತೆಲ್ಲರೂ ಹೇಳ್ತಾರೆ ನಾಯಿಗೆ ನಿಯತ್ತುಂಟು ಅಂತ. ನಾನು ಎಷ್ಟು ಓಡಿಸಿ ಬೊಬ್ಬೆ ಹೊಡೆದು ಓಡಿಸಿದೆ ಗೊತ್ತುಂಟು. ನಮ್ಮ ಮಂಗ ಅವನು ಇವ್ರು ಬರಲಿಲ್ಲ. ಓಡಿಸಿ ಬಂದು ಹುಲ್ಲಿರ್ಲಿಕ್ಕೆ ಬಂದು ಕೂತಾಗ ಬಂದರು. ಅವ ಬರಲಿಲ್ಲ, ಇನ್ನೊಬ್ಬ. ಅವನಿಗೆ ಗೊತ್ತೇ ಇಲ್ಲ ನಾನು ಎಲ್ಲಿದ್ದೇನೆ ಅಂತ. ಈಗ ಹುಡ್ಕೊಂಡು ಬಂದ. ಅವ್ರು ನಮ್ಮ ಮನೆ ಗೇಟ್ ಹತ್ರ ಬೊಗಳ್ತಿದ್ದಾರೆ ನನ್ನ ಬೊಬ್ಬೆಗೆ. ಒಂದು ಕಟ್ಟಾಯಿತು ಹುಲ್ಲಾಗೋ ತನಕ. ಟಿಂಕಿ ಕಾಯ್ತಾ ಇದ್ದಾನೆ ನೋಡಿ ಅಂತೆ. ಆಗ ನಾನು ಬೈದ್ದೆ ಅಲ್ಲ, ನಿಮ್ಮ ಮಂಗ ಓಡಿಸ್ಲಿಕ್ಕೆ ಬರಲಿಲ್ಲ ಅಂತ. ಅದಕ್ಕೆ ಸುಮ್ಮನೆ ಕೂತಿದ್ದಾನೆ ಹುಲ್ಲಾಗೋ ತನಕ. ಟಿಂಕಿ ಹೋಗುವ. ಹುಲ್ಲಾಯಿತು, ಈಗ ಇನ್ನು ಮನೆಗೆ ಹೋಗೋದು.
ಮನೆಗೆ ಹೋಗಿ ಹುಲ್ಲು ಹಾಕಿ ಬಂದು ನನಗೆ ಒಮ್ಮೆ ಸ್ಪ್ರಿಂಕ್ಲರ್ ಚೇಂಜ್ ಮಾಡಬೇಕು. ಮೊನ್ನೆಯಿಂದ ಮಳೆ ಇದ್ದದ್ರಿಂದ ಸ್ಪ್ರಿಂಕ್ಲರ್ ಇವತ್ತಿಂದ ಹಾಕಲಿಕ್ಕೆ ಶುರು ಮಾಡಿದ್ದು, ಅಂದರೆ ಪಂಪ್ ಸ್ಟಾರ್ಟ್ ಮಾಡಲಿಕ್ಕೆ ಇವತ್ತಿಂದ ಬದಲಿಸೋದು. ಮಳೆ ಇಲ್ಲ ಹಾಗಾಗಿ. ಶಂಭು ಶಂಭು ಎಂಥದೋ ಒಂದು ಪ್ರಾಣಿ ಹಿಡ್ದಿದ್ದಾನೆ, ಅದನ್ನು ತಿಂತಿದ್ದಾನೆ, ಬೇಟೆ ಮಾಡಿದ್ದಾನೆ. ನಾನು ಇಲ್ಲಿ ತನಕ ಬೇಟೆ ಮಾಡಿದ್ದು ನೋಡಲೇ ಇಲ್ಲ. ಮಿಡತೆ ಸೊಂದು ಇಡ್ಲಿಕ್ಕೆ ಬರೋದಿಲ್ಲ ಅವನಿಗೆ. ಮೋಸ್ಟ್ಲಿ ಅವನ ಅಮ್ಮ ಹೆತ್ತು ತಂದದ್ದು ಕಾಣ್ತದೆ, ಅದನ್ನು ತಿನ್ನೋದು. ಮತ್ತು ನಂದು ಇಲ್ಲಿ ಆಟ ಆಡೋದು ಆಯಿತಾ. ಇದು ನೋಡಿ ದೊಡ್ಡದೊಂದು ಗುಂಡಿ ಮಾಡಿಟ್ಟಿದ್ದಾರೆ, ನಾಯಿಗಳ ಅಂತ ಗೊತ್ತಿಲ್ಲ. ನಾನು ಇವರಿಬ್ಬರು ಸೇರಿ ಮಾಡಿದ್ದ ಅಂತ ನೋಡಲಿಕ್ಕೆ ಬಂದದ್ದು. ಇಬ್ಬರು ಇಲ್ಲೇ ಆಟಾಡ್ತಾ ಇದ್ದಾರೆ ಆಗದಿಂದ. ನಡಿಯುವ ಚಂಬು, ಎಂತ ಮಾಡೋದನ್ನ? ಹಾಂ ಚಂಬು, ಗುಂಡಿ ಚಂಬು, ಹಾಂ ಎಂತ ಚಂಬು ಇದು? ಅವ ನೋಡಿ ಎಂತ ಮಾಡ್ತಾರೆ ಅಂತಿಲ್ಲ ಇವರು. ಕ್ಯೂಟಿ ಕ್ಯೂಟಿ ಚಂಬು. ಶಂಭು ಗಡ್ಡ ತೋರಿಸು, ಗಡ್ಡ ತೋರಿಸಿ ಶಂಭು.